ಹೆದರ್ಕೋಬೇಡ, ನಾನು ತುಂಬಾ ಕೇರ್ಫುಲ್ ಆಗಿರ್ತೀನಿ. ಬೇಡ, ನೀನ್ ಈಗ್ಲೇ ವಾಪಸ್ ಬಾ. ಸಾಧ್ಯನೇ ಇಲ್ಲ ಅಮ್ಮ. ನಾನು ವಾಪಸ್ ಬರೋದಾದ್ರೆ ಅದು ಅಣ್ಣನ ಜೊತೆನೆ. ಕಿಡ್ನಾಪರ್ಸ್ ಫೋನ್ ಮಾಡಿದ್ರೆ ನಾನು ಬೇಗ ಇನ್ಫಾರ್ಮ್ ಮಾಡು. ಹಾಗೆ ಬೇಗ ದುಡ್ಡು ಅರೇಂಜ್ ಮಾಡ್ಕೊ ಅಮ್ಮ. ಬೇಡ ವಿರಾಟ್, ನೀನೇನಾದ್ರೂ ದುಡುಕ್ಬಿಟ್ರೆ ಅಥರ್ವಂಗೆ ತೊಂದರೆ ಆಗತ್ತೆ. ಅಮ್ಮ, ಅವ್ರು ಬೇರೆಯವ್ರ ಮಾತುಗಳು ಕಿಡ್ನಾಪರ್ಸ್ ಅಷ್ಟೇ, ಕ್ರಿಮಿನಲ್ಸ್ ಅಲ್ಲ. ಹೇಗೆ ಹೇಳ್ತೀಯಾ? ಎಲ್ರು ಹೇಳೋ ಹಳೆ ಡೈಲಾಗ್ಸ್ನ ಇವ್ರು ಹೇಳ್ತಾ ಇದಾರೆ ಅಂದ್ರೆ ಗೊತ್ತಾಗಲ್ವಾ ಅಮ್ಮ? ಇದ್ರಿಂದ ಯಾರೋ ಒಬ್ರು ಸೂತ್ರಧಾರಿ ಇದ್ದಾರೆ ಅಂತ. ನಿಜವಾದ ಕ್ರಿಮಿನಲ್ಸ್ ಆದ್ರೆ ಹೇಗಿರ್ತಾರೆ ಅಂತ ನಾನು ಇವ್ರಿಗೆ ತೋರಿಸ್ತೀನಿ. ಬೇಡ ವಿರಾಟ್, ಅವ್ರನ್ನ ಲೈಟಾಗಿ ತಗೋಬೇಡ. ಸರಿ ಅಮ್ಮ, ಸೀರಿಯಸ್ ಆಗಿ ಹ್ಯಾಂಡಲ್ ಮಾಡ್ತೀನಿ. ನಮ್ಮ ಅಣ್ಣನ ಡೆಫಿನೆಟ್ಲಿ ವಾಪಸ್ ಕರ್ಕೊಂಡು ಬಂದೇ ಬರ್ತೀನಿ. ಹಲೋ, ಹಲೋ, ಹೇಳಿ ಅಕ್ಕ. ಯಾಕೆ ಕಲಾ ಇಷ್ಟೊತ್ತಾದ್ರೂ ಕೆಲ್ಸಕ್ಕೆ ಬಂದಿಲ್ಲ? ಅಕ್ಕ, ರಾತ್ರಿನೇ ಹೇಳಿದ್ನಲ್ಲ ಆಸ್ಪತ್ರೆಗೆ ಹೋಗ್ಬೇಕು ಅಂತ. ನಾನ್ ರಜಾ ಕೊಡಕ್ ಆಗಲ್ಲ ಅಂತಾನು ಹೇಳ್ದೆ ಅಲ್ವಾ? ಆರೋಗ್ಯನೇ ಸರಿಗಿಲ್ಲ ಅಂದ್ರೆ ನಾನ್ ಬಂದು ಹೇಗ್ ಕೆಲಸ ಮಾಡಕ್ಕಾಗತ್ ಹೇಳಿ? ಈಗ ಇಲ್ಲಿ ಚಿಕ್ಕ ಯಜಮಾನ್ರು ಬಂದಿದ್ದಾರೆ, ನಾನೇನ್ ಮಾಡ್ಲಿ? ಅಥರ್ವ ಸಾಹೇಬ್ರು ಬಂದಿದಾರಾ? ಅಲ್ಲ ಕಣೆ, ಚಿಕ್ಕ ಯಜಮಾನ್ರು ವಿರಾಟ್ ಸರ್ ಬಂದಿದ್ದಾರೆ. ಅವ್ರಿಗೆ ತಿಂಡಿ ನಾನೇನ್ ಮಾಡ್ಲಿ? ಹಾಗಾದ್ರೆ ನಾನು ಈಗ್ಲೇ ಅರ್ಥ ಆಗುತ್ತೆ ಅಕ್ಕ, ಆದ್ರೆ ನನ್ಗೆ ಹುಷಾರಿಲ್ಲ, ಏನ್ ಮಾಡ್ಲಿ? ಎಷ್ಟು ಸಾರಿನೇ ಹೇಳಿದೆ ಹೇಳ್ತೀಯಲ್ಲ. ಮತ್ತೆ ಈಗ ಏನ್ ಮಾಡೋದ್ ನೀವೇ ಹೇಳಿ ಅಕ್ಕ. ಏನ್ ಮಾಡೋದು ಅಂದ್ರೆ, ನಿನ್ನೆ ಯಾವ್ದೋ ಹುಡ್ಗಿನ್ ಕಳಿಸ್ತೀನಿ ಅಂತ ಹೇಳಿದ್ಯಲ್ಲ, ಅವಳನ್ನೇ ಕಳ್ಸು. ಅವಳಿಗೆ ಚೆನ್ನಾಗಿ ಅಡ್ಗೆ ಮಾಡಕ್ ಬರುತ್ತಲ್ಲ.